ಕೂತ ಮೈದಾನ ಇಸ್ಬಿನ ಮಣ್ಣು ಮಾಡುವಡೆ ಮದಕ್ಕೆ ಮೊದಲು ಹೌದು ತೊಡೆಗೆ ಮಾಡುವಡೆ ಹೊನ್ನೆ ಮೊದಲು ಶಿವಪಥವ ನರವಡೆ ಗುರಿಪಥವೇ ಮೊದಲು. ಹೌದು ಹೌದಿಪ್ಪ. ಯಾವ ನನ್ನ ಹಿರೇಬೇನೂರ ಗ್ರಾಮದೊಳಗ ಹಾ ಇವತ್ತಿನ ದಿವಸ ಈ ವಡ್ಡಿವಾಲಗದ ಶಿವಸ್ಥಾನದ ಪದಗಳನ್ನ ಕೇಳಲಕ್ಕೆ ಬಂದು ಕೂಡಿರ್ತಕ್ಕಂತ ಹಾ ಯಾರಿಪ್ಪ? ಎಲ್ಲಾ ನನ್ನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಹೌದು ಹೌದು ಎನ್ನ ಹಿರೇಬೇನೂರದ ಬೀರಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ ಏನ್ ಮಾಡ್ಬೇಕತ್ರಿಪ್ಪ? ಎರಡನೇ ಸಂಘದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಇದು ನಮ್ಮ ಹಳೆಯನ ಮಾಳು ಮಾತಾಡ್ಬೇಕಾಗಿತ್ತು. ಹೌದು ಸ್ವಲ್ಪ ಸರ್ನೇ ಯಾಕೋ ಸೊಡ್ಡ ಹೊಡೆದಾರ ಅಂತ ಹೇಳಿ ನಾ ಮಾತಾಡಕ್ ಬಂದಂಗಾಯ್ತು. ಹೌದು ಹೌದಿಪ್ಪ. ಮತ್ತೆ ಒಳಗೆ ಶಿಕ್ಷಿರು ನಮ್ಗೆ ಒಯ್ದು. ನಾ ಅಂದ್ಯ ನಾ ಬಲೆ ಅವ್ರ ಊರ್ದಾಗ ಹೋಗಿ ಬಲೆ ಮೇಳದವ್ರದಾಗ ಹೋಗಿ ಕಾಲಾರ್ ಹಾರಿಸಿ ಬರ ಮಗನ ಹೌದು ಹೌದು ಸರ್ ಯಾಕೆ ಸೊಡ್ಡ ಹೊಡೆದ್ರ ನನಗ ಅದು ತಿಳಿಲಿಲ್ಲ. ಹೌದು ಹೌದಿಪ್ಪ. ನಾವೇನು ಅಮೋಘಸಿದ್ದನು ಮೇಳದವ್ರಿದ್ದೀವಿ. ಹಾ ಏನ್ ನೀವು ಎಷ್ಟು ಸಣ್ಣ ಚೊಕ್ಕೊಳೆ ಯಾವ ಇವಕ್ಕೆ ತೆಳಗ ಕುಂದರ್ಸಿ ನಾ ಮ್ಯಾಕ್ ಕೂತು ಜಿಗದ್ ಓಡ್ಬೇಕಂದ್ರೆ ಅಲ್ಲ ಒಂದು ಮಾತ್ ನೆನಪಿಗೆ ಬರ್ತದ ಗೋಪಾಲಣ್ಣ ಇಲ್ಲಿ. ಏನಂತಿ ಬರ್ತದ್ರಿಪ್ಪ? ನೆರಳೆ ಹಣ್ಣ ನೀಲಿ ಬಣ್ಣ, ದಾಳಿಂಬ್ರೆ ಹಣ್ಣ ಕೆಂಪು ಬಣ್ಣ, ಲಿಂಬೆ ಹಣ್ಣ ಅರಿಶಿನ ಬಣ್ಣ, ಹೌದು ನಮ್ಮೆಲ್ಲರಿಗೆ ಒಬ್ಬನೇ ಅಣ್ಣ, ಅವನೇ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಹೌದು ಹೌದು ಬಾಳ ಚಂದ ಗುರು ಹಿರಿಯರು ಕೂಡ್ರಿ ನಮ್ಮೂರಾಗ ಡೊಳ್ಳಿನ ಹಾರಿಕೆಗೆ ಇಟ್ಟು ಚಂದ ಮಂದಿ ಕುಂದಿರ್ತಾರತ್ತ ನಾ ನೋಡಿದ ಇವತ್ತೇ. ಹೌದು ಜಗ ಎಲ್ಲಾ ತಿರುಗಾಡಿ ಬ್ಯಾರೆದವ್ರ ಊರ್ದಾಗ ನಾವು ಮೈ ಹೊಳ್ಳಿಸಿ ಕೈ ಮಾಡಿ ಹಿಂಗ ಎಲ್ಲಾ ಚಂದ ಮಾತಾಡಿ ಬಂದಿವ್ ಕರೆ ನಮ್ಮೂರಾಗನು ಡೊಳ್ಳಿನ ಹಾರಿಕೆ ಮ್ಯಾಗ ಇಷ್ಟಕ್ಕೊಂದು ಪ್ರೀತಿ ವಿಶ್ವಾಸ ಅಭಿಮಾನ ಅದ ಅನ್ಬೋದು ಇವತ್ತು ಗೊತ್ತಾಗ್ಯದ. ದಿವಸ ಇದು ನಮಗೋಸ್ಕರ ಮಗಲಾಗ ಹಾಡುವಂತ ಮೇಳಿಗೋಸ್ಕರ ಇಲ್ಲಿ ಹಿರಿಯರು ಕೂಡಿಲ್ಲ, ಅದು ಶಿವಸಿದ್ಧ ಬೀರ್ ದೇವ್ರ ಮೇಲೆ ಭಕ್ತಿಗೋಸ್ಕರ ಇಷ್ಟು ಜನ ಕೂಡಿರ್ತಿ ಸಭಾದೊಳಗ ಕೈ ಎತ್ತಿ ಹೇಳ್ತಾರೆ. ಹೌದು 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 ಇರ್ಲಿ ಸರ್ ಸೊಡ್ಡ ಹೊಡೆದಾರ ಬೇಜಾರಿಲ್ಲ. ನಾ ಹಿಂದಕ್ ಮಾತಾಡಕರ ಒಬ್ಬಕ್ ಹೆಣ್ಮಗಳು ನನಗಂದ್ರು ಏನಂದಾರಿಪ್ಪ? ಏ ಮಗನ ನೀನ್ ತಿಂಡಿದ್ರು ಬಾ ಅಂದಳಕ್ಕಿ. ಹೌದಾ ಆಕಿ ಯಾಕ ಮಗನ ಅಂದ ಅಂತೇಳಿ ಇವತ್ ನನಗ್ ಗೊತ್ತಾಗಿತ್ತು. ಹೌದು ಹೌದಾ ಇರ್ಲಿ ಬಾಳ ಚಂದ ಗುರು ಹಿರಿಯರು ಕೂಡ್ರಿ ಬಾಳ ವಿಷಯಗಳು ಮಾತಾಡ್ಯಾರ ಸರ್. ಅವ್ರ ಅಂದ್ರು ಈ ಬೇನೂರು ಕುದುರೆ ಎಟ್ ಓಡ್ತದ ಓಡ್ಲಿ ಇದಕ್ ಬಡತಾಕ್ ಬಡದ ಮ್ಯಾಗ ಜಿಗದ್ ಹಾರಿ ಕುಂದಿರ್ತೀನಿ. ಹೌದಾ ಈ ಕುದುರೆ ಸಿಗಾರಿ ಸರ ನಿಮ್ಮ ಕೈಯಾಗ? ಅದು ಕುದುರೆ ಏನು ಮಾಳು ಏನಂಗ ನಾ ಬಾಳ ಈಡ್ ಕಾಣಿಸ್ಯಾನ ಇವೇನ್ ನನ್ನ ಟೋಡಲ್ಲ ಅಂತ ಹೇಳಿ ಮಾಳುಗ ತಗೊಂಡಾರ ಅವ್ರು. ಹೌದು ಹೌದಿಪ್ಪ. ಯಾಕ ಮಾಳುಗಳು ಮಾವು ಇಲ್ಲಿ ಲಗಸುಗ ನೆಪಾರ್ರಿ ಏನ್ರಿ ಸರ್ ನೀವು? ಇದು ನಮ್ ಊರಂದ್ರ ನೀವು ಏನ್ ತಿಳಿದಿರತ್ ನನಗ್ ತಿಳಿಯಲಾಗ್ಯದ. ಇಲ್ಲ ನಮ್ ಊರಾಗ ನಾನೇ ಬಾಳ ಜಿಗಿದಾಡಿ ಮಾತಾಡ್ತೀನಿ ಹಂಗಲ್ಲದು. दिल दिया तो दीवानों को, दौलत दिया तो गुंडों को, दिल दिया तो दीवानों को, दौलत दिया तो गुंडों को, नियत दिया तो कुत्तों को ಅಂತ ಹೇಳ್ಯಾರ ಅವ್ರು. ಹೌದಾ ಮನಿ ಒಳಗ ನಿಯತ್ ಇರ್ತಕ್ಕಂತ ನಾಯಿ ಸಾಕಬೇಕರೆ ಎಲ್ಲರ ಕಣ್ಣು ಹೊಲಿ ನನಗ ಹಾಲು ಕುಡಿಲಕ್ಕ ಹಿಂಬಾಗ್ಲಿ ಅಂತಕ್ಕಂತ ಬೆಕ್ಕನ್ನ ಸಾಕಬೇಡ್ರಿ ಅಂದಾರ. ಹೌದಿಪ್ಪ. ನಾವೇನ್ ಲಚ್ಚಪ್ ಮಾಸ್ತರ್ ಸುಮಾರ್ ಅಂದಿವಿ, ಏನ್ ಇವ್ರಿಗೆ ನಮ್ಮಂಗ್ ಮಾತಾಡ್ಲಕ್ ಬರಲ್ಲ ಅಂದಿವಿ? ಏನೂ ಇಲ್ಲ, ಏನು ಇಲ್ಲ ಖರೆ. ನಮ್ ಊರಿಗೆ ಬಂದಿರತಕ್ಕಂತ ಅತಿಥಿಗಳದಿರಿ ನೀವು. ಇವತ್ತಿನ ದಿವಸ ನಿಮ್ಗ ಮರ್ಯಾದೆ ಕೊಟ್ಟು ಮರ್ಯಾದೆ ತೋಳುವಂತ ಕೆಲಸ ನಮ್ಮದದ. ಹೌದು ಅದಕ್ಕ ಬಾಳ ಚಂದ ವ್ಯವಹಾರಗಳಾಗಬೇಕಾಗ್ಯದ. ಸರ್ ಅವ್ರು ಸುರುವಿಗೆ ಬಂದು ಸೊಡ್ಡ ಹೊಡೆದಿದ್ದಕ್ಕೆ ಏನ್ ಅನ್ಸ್ಲಕತ್ತದ? ಏನ್ ಅನ್ಸ್ತದಿಪ್ಪ? ಅವಸರಕ್ಕೆ ಬಿದ್ದು ಹೆಣ್ಮಗಳು ಗಂಡನು ಕೂಡ ಜಗಳ ತೆಗೆದು ಬಸ್ ಸೇರಿ ಇಂಡಿ ಬಸ್ ಸ್ಟ್ಯಾಂಡ್ ಹೊಂಟಂಗ್ ನಡೆದ ಇವು. ಹೌದಾ ಹಿಂಗೇ ಒಬ್ಬಾಕಿ ಹೆಣ್ಮಗಳು ಏನ್ ಮಾಡಲತ್ತ ಗಂಡನು ಕೂಡ ಜಗಳ ತಗಲಾಕಿ. ಹೌದು ಈ ಕಡೆ ಬ್ಯಾಡಿ ಸೀರಿ ತಗೊಂಡ್ ಈ ಕಡೆ ಬ್ಯಾಡಿ ಜಂಪರ್ ತಗೊಂಡು ಪಿಶಬ್ಯಾಗ ಹಾಕಿ ತುರುಕ್ ಗಂಡ ಕೇಳ್ದ, ಏ ಎಲ್ಲಿಗ್ ಹೊಂಟಿನಿ ಅಂದ್ರ ಅಕ್ಕಿ ಅಂದಳು, ಐ ನಿನಗ್ಯಾಕ ಹೇಳಿ ನಡಿ ಅಂದಳಕ್ಕಿ. ನಿನಗ್ಯಾಕ ಹೇಳಿ ನಡಿ ಹೇಳಲ್ಲ ಅಂದಳಕ್ಕಿ. ಹಂಗೆ ಬರತಕ್ಕನ ಬಸ್ ಸ್ಟ್ಯಾಂಡ್ ದಾಗ ಬಸ್ ಹತ್ತಿತ್ತು, ಬಸ್ನಾಗ ಏರಿ ಕೂತಳು. ಹಿಂಗ ಬಸ್ ಬಂದ್ ಎಲ್ಲಿ ಹೋಯ್ತಪ್ಪ ಅಂತ ಕೇಳಿದ್ರ ಹಳಿ ಬಸ್ ಸ್ಟ್ಯಾಂಡ್ ಬಲ್ಯಾಕ ಹೋಯ್ತು. ಅವಾಗ ಕಂಡಕ್ಟರ್ ಎಲ್ಲರಿಗೂ ಟಿಕೆಟ್ ಕೊಡ್ಕೊತ ಬಂದ್ ಈಕಿ ಕೇಳ್ದ ಎಲ್ಲಿಗ್ ಹೋಗ್ಬೇಕ್ ಅಂದಳು. ಹೌದು ಆಕಿ ಅಂದಳ ಹೆಣ್ಮಗಳು ಪಿಸ್ಸ ನನ್ ಗಂಡಗೆ ಹೇಳಿಲ್ ನಿನ್ಗ್ಯಾರ ಹೇಳ್ತಾರ ಹೋಗ ಅಂದಳತ್ತ. ಅವಾಗ ಅವ ಕಂಡಕ್ಟರ್ ಅಂದ, ತಕ್ಕೋರ ನಿಮ್ ಗಂಡಗೆ ಹೇಳಿಕಂದ್ರೂ ನಡೀತದ್ರಿ, ನಮಗ್ ಎಲ್ಲಿ ಹೋಗ್ಲಿಕ್ಕಂದ್ ನೀವ್ ಹೇಳಿಕಂದ್ರ ನಾವ್ ಇಲ್ಲೇ ಕೆಳಗಿಳಿಸವ್ರಿ ಅಂದತಾವ. ಹೌದಿಪ್ಪ. ಈಕಿ ಏನಂದ್ರು, ನನ್ ಗಂಡಗ್ಯಾರ ಹೇಳಾರ್ದೆ ಬಂದಿನಿ, ನಾ ಇಲ್ಲಿ ಇವ್ನಿಗೆ ಹೇಳ್ದಂದ್ರ ನನ್ ಗಂಡಗ ನಾ ಕಿಮ್ಮತ್ ಕಳ್ದಂಗ ಆಗ್ತದಂದ್. ಈಕಿ ಏನಂದಳತ್ತ, ಏನಂದಾಡಿಪ್ಪ? ಹೇಳದೇ ಬೇಡ ಅಂದಳತ್ತ. ಈಕಿ ಹೇಳಿಲ್ಲ, ಕಂಡಕ್ಟರ್ ಬಿಡ್ಲಿಲ್ಲ, ತೆಳಗಿಳಿಸದತ್ತ. ಬ್ಯಾಸಿಗೆ ಬಿಟ್ಲಾ ಕಾಲ್ ಸುಟ್ಕೋತಕ್ಕೆ ಅವ್ರ ಊರ್ ಬಿಹಾರಕ್ ಹೋದಳತ್ತ. ಹೌದು ಹಂಗ ಇವತ್ತು ಬೇನೂರ್ ಊರ್ ಹುಡುಗರು ಕೂಡ ಬಂದ್ ನೀವು ಸೊಟ್ಟು ಹೊಡೆದ್ರ ಹೌದು ಬ್ಯಾಸಿಗೆ ಬಿಸ್ಲಾ ಕಾಲ್ ಸುಟ್ಕೋತ್ ಮನಿಗ್ ಹೋದಂಗ ಆತತಿ. ಸವಾದೊಳಗ್ ಕೈ ಎತ್ತಿ ಹೇಳ್ತಕ್ಕಂತ ಮಾತ. ನಮ್ಮೂರ ಬಾಳ
ಒಂದು ಒಳ್ಳೆ ಊರ. ಈಗಂತೂ ನಮ್ಮ ಊರಾಗ ಬಹಳ ಚಂದ ಭಕ್ತಿ ಒಳಗ ತುತ್ತ ತುದಿ ಮುಟ್ಟಿರ್ತಕ್ಕಂತ ಊರ್ ಯಾವ್ದಾರ ಇದ್ರ ಅದು ಇದು ಹಿರೇಬೇನೂರ್ ಊರ್ ಅಂದ್ರ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ತಿಳ್ಕೊಂಡು ಈ ಸಭಾದೊಳಗ ಕೈ ಎತ್ತಿ ಹೇಳ್ತಕ್ಕಂತ ಮಾತ. ಹೌದು. ಇವತ್ತಿನ ದಿವಸ ಮಳಸಿದ್ದಪ್ಪ ಮುತ್ತನ ಜಾತ್ರಿ, ಮಲ್ಕನ್ ದೇವ್ರ ಜಾತ್ರಿ, ಬೀರ್ ದೇವ್ರ ಜಾತ್ರಿ ಬಾಳ ವಿಜೃಂಭಣೆಯಿಂದ ನಡೆದಾವ. ಈಗ ಹೆಣ್ಮಕ್ಳೆಲ್ಲ ಇಲ್ಲಿ ಹೊಲ್ಲಾಗ ಬಂದ್ ಕೂತಾರ. ಹೌದಾ? ಕರ್ಗಾಡ್ ಮಾಡ್ಲಕತ್ತಾರ. ಹೊಲ್ಲಾಗ ಕಾಕಗಳು ಕೂತಾವ. ಅವ್ರು ಕೇಳಿದ್ರತ್ ಯಾಕೆ ಇಟ್ ಲೇಟ್ ಅನ್ನ ಹೆಣ್ಮಕ್ಳೆಲ್ಲ ಕತ್ತಾರತ್ತ. ಏನತ್ತಾರಿಪ್ಪ? ಒಟ್ಟ ಗಂಡಸರು ಬೇನೂರ್ ಊರಾಗ ಹೆಣ್ಮಕ್ಳು ಎಲ್ಲಿ ಹೋದ್ರು ಈಗ ಕೇಳದೇ ಇಲ್ಲತ್ತ. ಯಾಕತ್ ಕೇಳಿದ್ರ ಪುರಾಣ ಹೇಳ ಜಕ್ಕಣ ಶಾಸ್ತ್ರಿಗಳು ಹೇಳ್ಯಾರತ್ತ. ಏನ್ ಹೇಳ್ಯಾರಿಪ್ಪ? ಚಿಕ್ಲೂರ್ ಗೌಡ್ತಿ ಎಲ್ಲಿದಿ ಬಾರ ಯಾಕ ನಾನು ಮರ್ಯಾದ ಹೊಂಟದ ಕಾಯಿ ಬರಲ್ಲಕತ್ತಾರತ್ತೆ ಎಲ್ಲಾರು. ಹೌದ್ ಹೌದಾ? ಎಷ್ಟ್ ಚಂದ ಬಹಳ ಒಂದು ಸುಂದರವಾಗಿರ್ತಕ್ಕಂತ ಪ್ರವಚನ ನಮ್ಮ ಊರೊಳಗ ನಡೆದ. ಹೌದು. ಇರ್ಲಿ ಸಂತೋಷ ಅನಸ್ತದ. ನಾನು ಮಾತಾಡ್ಕಿಂತ ನಮ್ಮ ಮಾಳು ಮಾಸ್ತರ್ ಅವ್ರು ಮಾತಾಡ್ತಾರ. ಹೌದಾ? ನಂದೇನಿದು ಇವತ್ತಿನ ದಿವಸ ಸರ್ ಅವ್ರು ಬಂದ್ ಪ್ರಶ್ನೆ ಕೇಳ್ಯಾರ ಒಂದು. ಏನ್ ಪ್ರಶ್ನೆ ಕೇಳ್ಯಾರಪ್ಪ ಅಂತ ಕೇಳಿದ್ರ ನಾನು ಅರ್ಧಂಬರ್ಧ ಕೇಳಿಸ್ಕೊಂಡಿನಿ. ಹೌದು. ನಾನ್ ಬರ್ಲಕ್ಕನು ಟೈಮ್ ಆಗಿತ್ತು. ಇವತ್ತಿನ ದಿವಸ ಇನ್ನೂ ಒಂದು ಸಂದ ಸಿಗುತ್ತದ ನಮಗ. ಆ ಸಂದನಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಬಿಡುಗಡೆ ಮಾಡ್ತದ. ನೀವು ಏನ್ ವಿಷಯವನ್ನ ಇಟ್ರಿ ಅದಕ್ಕೆ ಬೆನ್ ಹತ್ತಿ ಬರುವಂತ ವ್ಯವಹಾರಗಳಾಗ್ತಾವ. ವಿಷಯ ಏನ್ ಇಟ್ಟಾರಪ್ಪ ಅಂತ ಕೇಳಿದ್ರ ಏನ್ ಇಟ್ಟಾರಿಪ್ಪ? ಶಿವ ಮತ್ತು ಶಕ್ತಿ ಅನ್ನತಕ್ಕಂತ ವಿಷಯವನ್ನ ಇಟ್ಟರ. ಹೌದು. ಆ ಶಿವ ಮತ್ತು ಶಕ್ತಿ ವಿಷಯದೊಳಗೆ ಶಿವ ಅನ್ನತಕ್ಕಂಥದ್ದು ನಮಗ್ ಬಿಟ್ಟು ಶಕ್ತಿ ಅನ್ನುವಂಥದ್ದು ಅವ್ರೇ ಹಿಡ್ದಾರ. ಹೌದಾ? ಅವ್ರೇ ಹಿಡ್ದಾರಲ್ರಿ? ಹೌದೌದು. ಆ ಶಕ್ತಿ ಅನ್ನತಕ್ಕಂಥದ್ದು ಯಾಕೆ ಹಿಡ್ದಾರಪ್ಪ ಅಂತ ಕೇಳಿದ್ರ ಅವ್ರು ಹೆಣ್ ಮೇಳದ ಅಂತ ಹೇಳಿ ತಿಳ್ಕೊಂಡು ಶಕ್ತಿ ಅನ್ನತಕ್ಕಂಥದ್ದು ಇಟ್ಟಾರ. ಶಿವ ಅನ್ನತಕ್ಕಂಥದ್ದು ನಮಗ್ ಬಿಟ್ಟಾರ. ಶಿವನೇ ಯಾಕೆ ಶ್ರೇಷ್ಠ ಆಗಬೇಕಾಗ್ಯದ? ಯಾಕ್ರಿಪ್ಪ? ಜಾಗ್ರತ ಪೂರ್ವ ಸೀಮೆ ಒಳಗ ಶಿವ ಪಾರ್ವತಿಯರ ಸಂಚಾರ ಮಾಡ್ಕೊತ ಬಂದು ವಿಶ್ರಾಂತಿ ಮಾಡುವ ಸಲುವಾಗಿ ಪರಮೇಶ್ವರನ ಪಾರ್ವತಿ ತೊಡಿ ಮೇಲೆ ಪರಮೇಶ್ವರ ಮಲಗಿದ್ದ. ಪರಮೇಶ್ವರ ಮಲಗದಕ್ಕರ ಪಾರ್ವತಿ ದೇವಿ ಮಲಿಹಾಲ ಧರಣಿಗೆ ಬಿದ್ದು ಕೂಡ್ಲೇನೆ ಪಾರ್ವತಿ ದೇವಿ 2 ಮಲಿಹಾಲಿನ ಗೊಂಬಿ ಮಾಡಿ ಕೂತಳು. ಹೌದು. ಅವಾಗ ಪರಮಾತ್ಮ ಕಣ್ಣು ತೆಗೆದು ನೋಡ್ತಾನ. ಕಣ್ಣು ತೆಗೆದು ನೋಡ್ದಕ್ಕರ ಏನ್ ಹೇಳ್ದಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾರಿಪ್ಪ? ಪಾರ್ವತಿ ದೇವಿ ಸಣ್ಣ ಹುಡುಗರು ಆಡುವಂತ ಈ ಗೊಂಬಿಗಳು ಯಾಕೆ ಮಾಡಿದ ಅಂದ ಕೂಡ್ಲೇನೆ ಪಾರ್ವತಿ ದೇವಿ ಹೇಳಿದಳು, ಪತಿದೇವ ಪರಮೇಶ್ವರ ಲೋಕದೊಳಗೆ ಈ ಗೊಂಬಿಗಳದಿಂದ ಒಂದು ಧರ್ಮ ಬೆಳಿಬೇಕಾಗ್ಯದ, ಒಂದು ಧರ್ಮ ಉದ್ಧಾರ ಆಗಬೇಕಾಗ್ಯದ. ಈ ಗೊಂಬಿಗಳಿಗೆ ಜೀವಕಾಳ ತುಂಬತ್ ಹೇಳಿ ಹೇಳಿದ್ರು. ಪಾರ್ವತಿ ದೇವಿ ಪರಮೇಶ್ವರಿಗೆ ಕೇಳ್ಯಾಳ, ನಿನ್ನ ಶಕ್ತಿನೇ ಹೆಚ್ಚಿಗಿತ್ತಪ್ಪ ಅಂತಂದ್ರ ತಯಾರಿ ಮಾಡ್ದಕ್ಕೆ ನೀನೇ ಇದ್ದೀವಿ. ಅದು ನೀನೇ ಜೀವಕಾಳ ತುಂಬಿ ಕುಂಡ್ರಿಸ್ಬೇಕಾಗಿತ್ತು, ನನಗ್ಯಾಕೆ ಕೇಳದಿ? ಅಂದ್ರ ಬೋರ್ಡ್ ಇಲ್ಲಾರ ಬಸ್ ಇದ್ದಂಗ ಇವ್ರು. ಹೌದಿಪ್ಪ. ಅದಕ್ಕ ನಮ್ಮ ಪರಮೇಶ್ವರ ಎದ್ದು ಜೀವಕಾಳ ತುಂಬಿ ಮುದ್ದಾಯಿ ಮುದ್ದುಗೌಡ ಅಂತ ಹೇಳಿ ಅವಕ್ ನಾಮಕರಣ ಮಾಡಿ ಜಾಗ್ರತಪುರ ಸೀಮೆ ಒಳಗೆ ಬಿಟ್ಟ. ಇದು ಹಾಲು ಮತ್ತ ಹುಟ್ಟಿದ್ದು ನನ್ನಪ್ಪ ಪರಮೇಶ್ವರನಿಂದ ತಿಳಿ ಸಭಾದೊಳಗ ಕೈ ಎತ್ತಿ ಹೇಳ್ತಕ್ಕಂತ ಮಾತು. ಹೌದಿಪ್ಪ. ಅದಕ್ಕೆ ಶಿವ ಅನ್ನತಕ್ಕಂಥದ್ದು ಹೆಚ್ಚಿಗೆ ಅಲ್ಲೆಗ್ಯದ. ಈಗ ಕ್ಯಾಲ ಯಾವಾಗ ಹಾಡ್ತಾರಪ್ಪ ಅಂತ ಕೇಳಿದ್ರ ನಮ್ಮ ಅಣ್ಣವ್ರು ಹೇಳ್ಯಾರ. ಯಾವದಿಪ್ಪ? ಇವತ್ತಿನ ದಿವಸ ಇದು ಬೀರ್ ದೇವ್ರ ಜಾತ್ರೆ, ಬೀರ್ ದೇವರ ಗುಡಿ ಇಟ್ಟು ಸುಂದರವಾಗಿ ಮಂದಿರ ನಿರ್ಮಾಣ ಆಗ್ಬೇಕಾದ್ರ ಹೌದಾ ಅದ್ರ ಹಿಂದೆ ಏನ್ ಪವಾಡದಪ್ಪ ಅಂತ ಕೇಳಿದ್ರೆ ಏನ್ ಕಥೆ ಅದ ಅನ್ನತಕ್ಕಂಥದ್ದು ಚಾಲ ರೂಪದೊಳಗ ಹೌದು ನಮ್ಮೂರವ್ರೇ ಆಗಿರ್ತಕ್ಕಂತ ನಮ್ಮ ಸಾಹಿತ್ಯ ಕಲ್ಲು ಮಾಸ್ತರ್ ಗಣಿಯರವರು ಹೌದಾ ಸುಂದರವಾಗಿರ್ತಕ್ಕಂತ ಸಾಹಿತ್ಯ ಬರ್ದಾರ. ಅದಕ್ಕ ಉಂಡು ಮನಿ ಮುಂದೆ ಹೊಳ್ಳಿ ಉಗುಳಬಾರ್ದತ್ತ. ನಮ್ದು ಏನು ಸ್ವಾರ್ಥ ಇಲ್ಲಾರ್ದೆ ನಿಸ್ವಾರ್ಥದಿಂದ ಗುಡಿ ಕಮಿಟಿಗೋಸ್ಕರವಾಗಿ ದುಡ್ದಾರ. ಹೌದು. ಇವತ್ತಿನ ದಿವಸ ಅವ್ರ ಮ್ಯಾಲ ಒಂದು ಹಾಡ ಹಾಡ್ತೀವಿ ಅಂತ ಹೇಳಿ ನಮ್ಮ ಅಣ್ಣವ್ರನು ಹೇಳ್ಯಾರ. ಅದಕ್ಕೆ ಸಭಿಕರು ಎಲ್ಲಿ ಎದ್ದು ಹೋಗ್ಲಾರ್ದೆ ಗದ್ದಲು ಮಾಡ್ಲಾರ್ದೆ ಶಾಂತ ರೀತಿಯಿಂದ ನಾ ಈಗ ಹಾವು ಬಾಳ ಚಂದ ಇಟ್ಟು ಬಾರಿ ಹೆಡಿ ತೆಗೆದು ಆಡ್ಲಕತ್ತಿತ್ತು. ಅದು ನಾ ಹಿಂದ್ ಬಂದು ಅದ್ರ ಬಾಲ ತುಳಿದಿನಿ ಮಾತ್ರ ಅದು ಮುಂದಿನ ಸಂದಿ ಕಚ್ಚಲಾರ್ದೆ ನನಗ್ ಬಿಡ್ತದೇನ್ರಿ? ಹೌದಿಪ್ಪ. ಅದು ಬಿಡಂಗಿಲ್ಲ. ಅದು ಹಾವ್ನು ಈ ಸತಿ ಹೆಡಿ ತೆಗೆದು ನೋಡ್ಲಕತ್ತದ ಇರ್ಲಿ. ಮುಂದಿನ ಸಂದಿನೊಳಗ ನಾವ್ ಹೆಂಗ ಬರ್ತೀವಿ ಅವ್ರ ಹೆಂಗ ನಮಗ್ ಕಸ್ತಾರ. ಹೌದಾ? ನಾಂತೂ ಮಂಗಳಾರತಿ ಮಾಡತ್ತೇಳಿ ನಂಗೆ ಇಲ್ಲಿ ಇವತ್ತ. ಹೌದಿಪ್ಪ. 6 ಗಂಟೆಗೆ ತಾನೇ ಆತದ ಸಭಾ ಅದ. ನಾನು ಹೋದ ಲಚ್ಚಾಣಿ ಜಾತ್ರೆ ಮಾತಾಡಿ ಹೋದವ ಹೊಳಿ ಈಗ ಬಂದಿನಿ. ಹೌದಾ? ಲಚ್ಚಾಣಿ ಜಾತ್ರೆ ಸಿಕ್ಕಿಲ್ಲ, ಬೀರಪ್ಪನ ಜಾತ್ರೆ ಸಿಕ್ಕದ. ಇದ್ರೊಳಗ ಏನ್ ತಿಳಿದಿ ತಿಂಡಿ ಹೋಗ್ತದ ಸರ್ದ ನಮ್ದು ತಿಂಡಿ ಸಂಜೆ 8 ಗಂಟೆ ತಕ್ಕನು ಯಾರಿಗೆ ಎದ್ದು ಹೋಗ್ಬೇಡ್ರಿ ಸಭಾದೊಳಗ. ಹೌದು. ಇದು ಸ್ಟಾರ್ಟಿಂಗ್ ಅದ ಇದು ಸರ್. ಯಾಕೆ ನೋಡ್ ಏನ್ ಮನ್ಸಿಗೆ ಹಚ್ಕೋಬೇಡ್ರಿ. ಹೌದಾ ಸರ್? ಮನ್ಸಿಗೆ ಹಚ್ಕೋಬೇಡ್ರಿ. ಏನ್ ಹೋತಮ್ಮ ನೀ ನನ್ ಮಗ ಇದ್ದಂಗ. ನನಗ ಅವಾಗೇ ಗೊತ್ತಾಗಿತ್ತು ಒಬ್ಬ ಹೆಣ್ಮಗಳು ನನಗ್ ಮಗನ ಅಂದಕ್ರೆ. ಹೌದಾ ಸರ್? ಅವ್ರಿಗೆ ನಮಗ ಬಹಳ ಪರಾಕಿಲ್ಲ. ಆ ಮೇಳನಾಗ ಸರ್ ಏನ್ ಮಾಡ್ಯಾರ ಕೆಲ್ಸ ನಾ ಮಾಡೀನಿ. ನಾ ಇಲ್ಲಾರ್ದಾಗ ಸರ್ ಏನ್ ಮಾಡ್ಬೇಕ ಅವ್ರು ಮಾಡ್ಯಾರ. ಹೌದು. ಯಾಕಂತ ಕೇಳಿದ್ರ ಲಕ್ಷ್ಮಣ ಮಾಸ್ತರ್ ಅವ್ರ ಶಿಶುಮಕ್ಳು ಊರೊಳಗ ಇಲ್ಲಾರ್ದಕ್ಕಾರ ಅವ್ರ ಮೇಳಿಗೆ ಹೋಗಿ ಈ ಸರ್ ಅವ್ರು ಎಟ್ ಮಾತಾಡ್ತಾರ ಇದಕ್ಕಿಂತ ಡಬಲ್ ಮಾತಾಡಿ ಅವ್ರ ಮೇಳ ಜೆಂಡಾ ಹಚ್ಚಿ ಮರ್ಸಿವಿ. ಡ್ಯೂಟಿಗೆ ಹೋದ್ರ ಸಹಿತ ಬೇನೂರ್ ಮೇಳ ಬ್ಯಾರೆ ಅಲ್ಲ, ಬಾಬಾನಗರ ಮೇಳ ಬ್ಯಾರೆ ಅಲ್ಲ. ನಮ್ ಊರ್ದವ್ರಿಗೆ ಡಾಲ್ ಯಾರಿಗೆ ಎದೆಸ್ ಕೊಟ್ಟಿದ್ರ ಅದು ಇದೇ ಸರತಿ ಸಭಾದೊಳಗ ಕೈ
ಅದಕ್ಕ ಅವ್ರ ಹತ್ತಾರ ನಾನು ಗೊತ್ತದ ಅವ್ರಿಗೆ ನನ್ನ ಸ್ವಭಾವ. ನಮ್ ಊರಾಗ ನಾ ಬಾಳ ಒಳ್ಳೆ ಎಲ್ಲರಿಗೂ ಗೊತ್ತದ, ನಾ ಹೇಳಂಗಿಲ್ಲ. ಹೌದು. ಅದಕ್ಕೆ ನನ್ನ ಉದ್ದೇಶ ಏನದ, ಈ ಸ್ಟೇಜಿಗೆ ತಂದ್ ನಿಂದ್ರಸ್ದಾಕರ ನನ್ನ ಕೆಲಸ ನಾ ಮಾಡವ. ಅವ್ರೇ ಅಂದಾರ ಸ್ಟೇಜ್ ಇಳಿದು ಹೋದಾಕರ ನಾ ರಮೇಶಗಳ ಮನ್ಯಾಗ ಉಣ್ತೀನಿ, ಲಕ್ಷ್ಮಣಗಳ ಮನ್ಯಾಗ ಹೋಗಿ ಮಕ್ಕೋತೀನಿ, ನಂದೇನ್ ಅಭ್ಯಂತರ ಇಲ್ಲ ಅಂದಾರ. ನೀ ರಮೇಶ ಮಾಮಗಳ ಮನೆಗಾರ ಮಕ್ಕೋ ಮಾಸ್ತಾರ, ನಮ್ಮ ಮನೆಗಾರ ಬಂದು ಉಂಡ್ ಹೋಗ್ಕರೆ, ಮಾತ್ರ ಸ್ಟೇಜ್ ನಾಗ 8 ಗಂಟೆ ಆಗತಕ್ಕನು ಗಿಂಡಿ ಕಡಲ್ ಅನ್ಸಾವ್. ನನ್ನ ವ್ಯವಹಾರಗಳು ಹಿಂಗದಾವ್. ಅದಕ್ಕ ಬಹಳ ಮಾತಾಡ್ಲಾರ್ರಿ. ಹೌದು. ಭಾರತದ ಧ್ವಜಕ್ಕೆ 3 ಬಣ್ಣ, ಕರ್ನಾಟಕದ ಧ್ವಜಕ್ಕೆ 2 ಬಣ್ಣ. ಹೌದು. ನಮ್ಮೆಲ್ಲರಿಗೂ ಒಬ್ಬನೇ ಅಣ್ಣ, ಅವನೇ ನಮ್ಮ ಸಂಗೊಳ್ಳಿ ರಾಯಣ್ಣ. ಹೌದು. ಎಷ್ಟ್ ಮಾತಾಡಿದ್ರು ಹುಲಿ ಬಗ್ಗೆ ಕಡಿಮೆನೇ ಅದ ಇವತ್ತಿನ ದಿವಸ. ಹೌದು. ಇರ್ಲಿ ಶಾವಳದವರು ಅವರು ನಮ್ ಶಿಷ್ಮಕ್ಳತ್ತ ನಾನಂತೂ ಎಲ್ಲಿ ಶಿಷ್ಯರಿಗೆ ಬೆಳೆಸಿಲ್ಲ. ಮಾಳಿಂಗರಾಯನ್ ಮಠ ಮನಿ ಒಳಗ ಯಾರ್ ಮಾತಾಡಿದ್ರು ಅವ್ರಿಗೆ ಪ್ರತಿಯೊಬ್ಬರಿಗೆ ಒಂದು ಹಾರೈಸಿ ಅವ್ರಿಗೆ ಒಳ್ಳೇದೇ ಒಂದು ಪ್ರತಿಯೊಂದು ದಿವಸ ನಾನು ಡ್ಯೂಟಿ ಮ್ಯಾಗಿರ್ಲಿ ಮನ್ಯಾಗಿರ್ಲಿ ಒಂದು ರಾತ್ರಿ 12ಕ್ಕೆ ಬರ್ಲಿ 3ಕ್ಕೆ ಬರ್ಲಿ ಫೋನ್ ಎತ್ತಿ ಎಷ್ಟು ಇತಿಹಾಸ ನನಗ್ ಗೊತ್ತದ ಅಷ್ಟು ಹೇಳ್ಕೊತ ಬಂದಿನಿ. ಅಂತವ್ರು ಒಂದು ಶಾವಳ ಗ್ರಾಮದವರು ನಮ್ ಶಿಷ್ಯರತ್ತೆ ತಿಳ್ಕೊಂಡು ನಮ್ ಲಕ್ಷ್ಮಣ ಸರ್ ಅವ್ರಿಗೆ ಕಾರ್ಡ್ ಕೊಡ್ಬೇಕಂತ ತಿಳ್ಕೊಂಡು ಮದುವೆ ಕಾರ್ಡವನ್ನು ಇವತ್ತಿನ ದಿವಸ ಬಂದು ಕೊಟ್ಟಾರ. ಅವ್ರಿಗೆ ನನ್ನಪ್ಪ ಬೀರೇಶ್ವರ ಸಿರಿ ಸಂಪತ್ತನ್ನು ಕೊಟ್ಟು ಅವ್ರ ಮನೆಯೊಳಗ ಸದಾನ ಕಾಲ ವಾಸ ಮಾಡ್ಲಿ, ಅವ್ರ ಕೀರ್ತಿ ಸಹಿತನು ನಮ್ಕಿಂತ ಹೆಚ್ಚು ಜಗದೊಳಗ ಬೆಳೆಸುವಂತ ಶಕ್ತಿ ಬೀರ್ ದೇವ್ರ ಕುಳ್ಳೆ ಅಂತ ತಿಳ್ಕೊಂಡು ನಮ್ ಸಂಘದ ವತಿಯಿಂದ ಬೇಡಿಕೆ. ಯಾವ ನಮ್ಮ ಸಾತ್ಪುರ ಗ್ರಾಮದ ಬೀರಸಿದ್ದೇಶ್ವರ ಕಲಾಗಾಯನ ಸಂಘ ನಮ್ಮ ಗೌಡ್ರ ಮೇಳದವರು, ಅವ್ರು ಪಂಚಮಸಾಲಿ ಸಮಾಜದವ್ರು ಈ ಡೊಳ್ಳಿನ ಹಾಡಿಕೆಯನ್ನ ಅವ್ರು ಮಾಡ್ತಾರ. ಸಾತ್ಪುರದ ಊರೊಳಗ ಪಂಚಮಸಾಲಿ ಸಮಾಜದವ್ರು ನಮ್ಮ್ಯಾಗ ಇಟ್ಟಾಕೊಂದ್ ಅಭಿಮಾನ ಯಾಕ ಇಷ್ಟೆಲ್ಲಾ ಹೂವಿನ ಹಾರ ಈ ಒಂದೇ ಊರಾಗ ತರಂಗಿಲ್ಲ ಅವ್ರು. ನಾವು ಲಚ್ಚಾಣದಾಗ ಹಾಡಿದ್ರ ತರ್ತಾರ, ಇಂಡ್ಯಾಗ ಹಾಡಿದ್ರ ತರ್ತಾರ, ಇಷ್ಟ ಯಾಕೆ ತರ್ತಾರ ಅಂತ ಕೇಳಿದ್ರ ಯಾಕ್ರಿಪ್ಪ ಅವ್ರ ಊರೊಳಗ ಮಾತಾಡಕ್ ನಾವು ಬೇನೂರ್ದಿಂದ ಮಾಸ್ತರ್ಗಳು ಹೋಗ್ತಿವಿ. ನಾನು ಇರ್ಲಿಕ್ಕ ಮಾಳು ಹೋಗಿರ್ತಾನ, ಮಾಳು ಇರ್ಲಿಕ್ಕಂದ್ರ ನಾ ಯಾವಾಗ ಬಂದಾಕರ ಕರ್ರಿ ಗೌಡ್ರ ಅಂತ ಹೇಳಿನ ಅವ್ರಿಗೆ. ಅದಕ್ಕೆ ನಾವು ಕರ್ದಾಕರ ಕೈ ಮಾಡ್ದಾಕರ ಬೇನೂರ್ ಮಾಸ್ತರ್ಗಳು ಬಂದ್ ನಮ್ ಊರ್ ಮೇಳ ನಡೆಸಿಕೊಟ್ಟಾರ ಅಂತ ತಿಳ್ಕೊಂಡು ನನಗ ಮತ್ತು ನಮ್ಮ ಸಿದ್ದು ಇಷ್ಟಾಕೊಂದ್ ಹೂವಿನ ಹಾರ ಹಾಕ್ಯಾರ. ಆ ಗೌಡ್ರ ಮೇಳ ಸಹಿತ ನನ್ನ ಅಪ್ಪ ಬೀರದೇವ್ರ ಜಗತ್ತಿನೊಳಗ ಜೈಬೇರ್ ಹೊಡಿಸ್ಲತ್ತೆ ತಿಳ್ಕೊಂಡು ನನ್ನ ಸಂಘದ ವತಿಯಿಂದ ಬೇಡಿಕೆ ಇರ್ತದೆ. ಅದಕ್ಕೆ ಗೌಡ್ರ ನೀವು ಯಾವತ್ತು ರಮೇಶ್ ಅಣ್ಣವರು ನಮ್ಮ ಊರಿನ ಹಿರಿಯರು, ಅವ್ರು ಎಲ್ಲಾ ಸಮಾಜದ ಕೂಡ ಅರ್ತು ಬೆರೆಯುವಂತವ್ರು ಹಿರಿಯರು. ನಮ್ಮ ಊರೊಳಗ ನಮ್ಗೆ ಅನಿಸ್ತದ ಅವ್ರು ಎಲ್ಲಾರು ಕೂಡ ಪ್ರೀತಿ ವಿಶ್ವಾಸಕ್ಕೆ ಕಟ್ಟಿಬಿದ್ದು ನಾವ್ ಯಾರ ಅಂಗಡಿಯಾಗ ಕಟಿಂಗ್ ಮಾಡಿಸ್ಕೋಬೇಕಂತ ನಮಗೆ ಅಂಜಿಕೆ ಬರ್ಲಾಗ್ತದ. ಇಲ್ಲಿ ಚಿಚ್ಚಪ್ಪ ಮಾವ ನೋಡಿದ್ರ ಅವನು ಚಂದ ಮಾತಾಡ್ತಾನ, ಗಂಗಪ್ಪನ ನೋಡಿದ್ರ ಅವನು ಚಂದ ಮಾತಾಡ್ತಾನ, ಇಲ್ಲಿ ಬಸವಣ್ಣ ನೋಡಿದ್ರ ಯಾವಾಗ ಬಂದ್ರಿ ಸರ್ ಅಂತ ಕೇಳ್ತಾನ. ಹಿಂಗ ಎಲ್ಲಾ ಸಮಾಜದವ್ರು ಕೂಡ ಚಂದರನ್ನ ಯಾರು ಕೂಡ ಕಟಿಂಗ್ ಮಾಡ್ಕೋಬೇಕು, ಯಾರ ಅಂಗಡಿಯಾಗ ಹೋಗ್ಬೇಕಂತೇಳಿ ನಮಗ್ ಗೊತ್ತಾಗಲಾಗ್ಯದ. ಒಂದ್ ಸತಿ ಏನಾಗಿತ್ತಪ್ಪ ಅಂತ ಕೇಳಿದ್ರ ನಾನು ಇಲ್ಲಿ ಬಸವಣ್ಣನ ಬಲ್ಯ ಕಟಿಂಗ್ ಮಾಡಕ್ಕಾರ ನಮ್ ಊರಾಗ ಫ್ಯಾಕ್ಟ್ರಿ ಹುಟ್ತು. ಫ್ಯಾಕ್ಟ್ರಿ ಹುಟ್ಟದಕ್ಕರ ಹೆಂಗ್ ಹುಟ್ಟತತಿ ಕೇಳದಕ್ಕರ ಶಿವಕುಮಾರ ಸ್ವಾಮೀಜಿಗಳು ಎಲ್ಲದಾರ ಈ ಸದ್ಯ ಬೀದರ್ ಜಿಲ್ಲಾದೊಳಗ ಅದಾರ ಅವ್ರು. ಬೀದರ್ ಜಿಲ್ಲಾದೊಳಗ ಹೋದಾಕರ ನಮ್ಮೂರಿನ BS ಪಾಟೀಲ್ ಹೋಗಾಕರ ಅವಾಗ ಸ್ವಾಮಿಗಳು ಅಂದ್ರತ್ತವ್ರು ಏನತ್ತಾರಿಪ್ಪ ಗೌಡ್ರ ಮುಂದಿನ ಸಲ ಬರಾಕರ ನೀವು ಸಕ್ರಿ ತಗೊಂಬರ್ರಿ ಅಂದ್ರತ್ತ. ರಮೇಶ ಮಾಮ ಬೆಳಗನ ಕಡಬ್ ಮಾಡಾಕರ ಓಡಾಡ್ರಿ, ಮಾಳು ನೀವು ನಿದ್ದೆ ಬರ್ಲಾಕತ್ತವ್ ಜುಳಕ್ ತೊಳಕತ್ತಿದೀನಿ. ಅವಾಗ ಸಕ್ರಿ ತಗೊಂಬ ನಾನು ಯಾಕಾಗಲ್ದಕ್ರಿ ಅಂದ್ರು. ನನ್ನ ಜಾಗದಾಗ ಗೋಪಾಲಣ್ಣ ರಮೇಶ ಮಾಮ ಇರ್ಲಿ ನಾ ಇರ್ಲಿ ಏನ್ ಮಾಡ್ತಿದ್ರಿಪ್ಪ ಶಿವಕುಮಾರ ಸ್ವಾಮಿಗಳು ಸಕ್ರಿ ಕೇಳ್ಯಾರ ಅಂದ ಬೇನೂರ್ ಊರಾಗ ಪಟ್ಟಿ ಹಾಕಿ ಯಾರು 2 ಕಿಲೋ 5 ಕಿಲೋ 10 ಕಿಲೋ ತೊಂದು ನಾವು 1 ಟನ್ ಮಾಡ್ಕೊಂಡು ಹೋಗ್ತಿದೇವಿ. ಆದ್ರೆ ನಮ್ಮೂರಿನ BS ಪಾಟೀಲ್ ಗೌಡ್ರ ಹಂಗ್ ಮಾಡ್ಲಿಲ್ಲ. ಏನ್ ಮಾಡ್ಯಾರಿಪ್ಪ ಕೇಳಾರ್ದ ನಮ್ಮ ಬಿದರ್ದ ಶಿವಕುಮಾರ ಸ್ವಾಮಿಗಳು ನನಗ ಸಕ್ರಿ ಕೇಳ್ಯಾರ ಅಂದ್ರ ನಾನು ಸಕ್ರಿ ಒಯ್ಬಾರ್ದ ಅಂತ ಹೇಳಿ ನಮ್ಮ ಇಡೀ ಇಂಡಿ ತಾಲೂಕು ಒಳತಾಗ್ಲಿ ಅಂತ ಹೇಳಿ ಶುಗರ್ ಫ್ಯಾಕ್ಟ್ರಿ ಕಟ್ಟಿಸ್ಕೊಟ್ರ ನಮ್ಮ ಊರ್ದವ್ರು. ಇಂಥದೇ ಈ ಊರ ನಮ್ಮ ಊರ ಇದು. ಅಂತ ಒಂದು ಕಥೆ ಯಾರು ಹೇಳಿದ್ರ ಅಂತ ಕೇಳಿದ್ರ ನಮ್ಮ ಬಸವಣ್ಣವ್ರು. ಹಂಗ ರಮೇಶ್ ಅಣ್ಣ ನಾವಿ ಅವ್ರು ನಮ್ಮ ಊರಾಗ ಸಹಿತ ಚುಕ್ಕೋಳಿ ಎಷ್ಟ್ ಚಂದ ಹಾಡ್ತಾವ ಕುರ್ಸಲೆಗಳು. ಇವ್ ಊರಾಗ ಬರ್ಲಾಕೆ ಅಂಜತೀವಿ, ಇಟ್ಟು ಬಾರಿ ಹಾಡ್ತಾರ ಅಂತ ತಿಳ್ಕೊಂಡು ಖುಷಿದಿಂದಾಗ 50 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ. ದಯವಿಟ್ಟು ರಮೇಶ್ ಅಣ್ಣವ್ರ ಅಂಗಡಿಗೂ ಹೋರಿ, ಎಲ್ಲಾರ ಅಂಗಡಿಯಾಗ ಹೋಗಿ ಕಟಿಂಗ್ ಮಾಡಿಸ್ಕೊರತ್ತೆ ತಿಳ್ಕೊಂಡು ನಮ್ ಸಂಘದ ವತಿಯಿಂದ ಬೇಡಿಕೆ ಇರ್ತದೆ. ದೌಲಪ್ಪ ಶಂಕರಪ್ಪ ಅರಕೇರಿ ಸಾಕಿನ ಬುಯ್ಯಾರ ಗ್ರಾಮದ ಭಜನಾ ಮಂಡಳಿ ಅವ್ರು ಕೇಳಿನಿ. ಅವ್ರ ಮೇಳದ ಹೆಸರು ನಾವು ಬುಯ್ಯಾರ ಮಾಳಪ್ಪ ಪೂಜಾರಿ ಮೇಳಿಗೆ ಮಾತಾಡಕ್ ಹೋಗ್ತಿದ್ದೇವ್. ನಮ್ಮ ಹಿರಿಯರು ಕಾಕೋರು ಗುರುಗಳು ಅಂದ್ರ ತಪ್ಪಾಗ್ಲಿಕ್ಕಿಲ್ಲ. ಮಾಳಪ್ಪ ಪೂಜಾರಿ ಅವ್ರ ಜೊತೆಗೆ ತಿರುಗಾಡಕ್ಕಾರ ನಮ್ಮ ಹೊಲದ ಬಲ್ಯಕ್ಕೆ ಆದ ಭಜನಾ ಸಂಘ ಬಾರಿ ಹಾಡ್ತಾರ. ನಮ್ಮೂರ್ ಹೆಣ್ಮಕ್ಳು ಅಂದ್ರು ಅವ್ರು ಮಾಡ್ತಕ್ಕಂತ ಈ ಸಾಹಿತ್ಯದ ಶೇ ಒಳಗ ಸಂಗೀತದ ಶೇ ಒಳಗ ನನ್ನಪ್ಪ ಬೀರದೇವರ ಆ ಭೋಗಲಿಂಗೇಶ್ವರ ಮಳಸಿದ್ದೇಶ್ವರ ಅವ್ರ ಭಜನಾ ಸಂಘ ಅದ್ರ ನಾಡ್ಮ್ಯಾಗ ಹೊತ್ತು ಮೆರೆಸ್ಲತ್ ನನ್ನ ಸಂಘದ ವತಿಯಿಂದ ಬೇಡಿಕೆ ಇರ್ತದೆ. ಅಣ್ಣ ಚಾಲ್ ಹಾಡು ಮತ್ತ ನಡು